ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ರಾಜೀನಾಮೆಗೆ ಒತ್ತಾಯ. ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ವೀರೇಂದ್ರ ಹೆಗ್ಗಡೆ ನೀಡಿ ತನಿಖೆಯನ್ನು ಸಾಕಾರ ಮಾಡಬೇಕು ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ರಾಜೀನಾಮೆಗೆ ಒತ್ತಾಯ. ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ವೀರೇಂದ್ರ ಹೆಗ್ಗಡೆ ರಾಜೀನಾಮೆಯನ್ನ ನೀಡಿ ತನಿಖೆಗೆ ಸಹಕರಿಸಲಿ. ಎಪಿಸಿಆರ್ ರಾಜ್ಯ ಘಟಕದ ಅಧ್ಯಕ್ಷ ಸುಧೀರ್ ಕುಮಾರ್ ಮುರಳಿ ಒತ್ತಾಯ. ಧರ್ಮಸ್ಥಳ ಫೈಲ್ಸ್ಗೆ ಧರ್ಮಾಧಿಕಾರಿಯೇ ಕಾರಣ ಅಂತ ನಾವು ಹೇಳ್ತಾ ಇಲ್ಲ. ಪ್ರಕರಣ ಇತ್ಯರ್ಥವಾದ ಬಳಿಕ ಪುನಃ ಧರ್ಮಾಧಿಕಾರಿಗಳು ಅಧಿಕಾರವನ್ನ ಪಡೆಯಲಿ. ಧರ್ಮಸ್ಥಳ ಫೈಲ್ಸ್ ಕೇಸ್ ಎಸ್ಐಟಿಗೆ ವರ್ಗಾವಣೆ ಬೆನ್ನಲ್ಲೇ ಕೇಳಿ ಬಂದಿರುವಂತಹ ಇಂಥದ್ದೊಂದು ಕೂಗು. ಎಸ್ ವೀಕ್ಷಕರೇ, ಧರ್ಮಸ್ಥಳದ ನೇತ್ರಾವತಿಯ ತಟದ ಮೇಲೆ ಸಾಕಷ್ಟು ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಒಬ್ಬ ಪೌರ ಕಾರ್ಮಿಕ ಬರ್ತಾನೆ. ಆ ಒಂದು ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಗೆ ಸಿದ್ದು ಸರ್ಕಾರ ಕೊಡುತ್ತೆ. ಈಗ ಇನ್ನೊಂದು ಹೊಸ ಕೂಗು ಬರ್ತಾ ಇದೆ. ಅದೇನು ಅಂತಂದ್ರೆ, ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ರಾಜೀನಾಮೆಯನ್ನ ನೀಡಬೇಕು ಎನ್ನುವಂತಹ ಕೂಗು ಈಗ ಕೇಳಿಸ್ತಾ ಇದೆ. ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ವೀರೇಂದ್ರ ಹೆಗ್ಗಡೆ ಅವರು ರಾಜೀನಾಮೆಯನ್ನ ನೀಡಿ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ವಿಚಾರ, ಇದನ್ನು ಹೇಳ್ಬಿಡ್ತೀನಿ. ಇದೇ ಸುಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ, ಯಾವ ವಿಚಾರ ಬೇಕಾದ್ರೂ ಬರಲಿ, ವಿಚಾರಣೆ ಆಗ್ಲಿ ಅಥವಾ ಯಾವ್ದಾದ್ರು ಕ್ವಶನ್ ಕೇಳೋದಿದ್ರೆ ನಮ್ಮ ಹತ್ರ ಬರಬಹುದು, ಸ್ವಾಗತಾರ್ಹ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಎಪಿಸಿಆರ್ ರಾಜ್ಯ ಘಟಕದ ಅಧ್ಯಕ್ಷ ಸುಧೀರ್ ಕುಮಾರ್ ಮುರಳಿ ಒತ್ತಾಯವನ್ನ ಮಾಡಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯಿಸಿದ್ದು ಸುಧೀರ್ ಕುಮಾರ್ ಮುರಳಿ ಅವರು. ಧರ್ಮಸ್ಥಳ ಫೈಲ್ಸ್ಗೆ ಧರ್ಮಾಧಿಕಾರಿಯೇ ಕಾರಣ ಅಂತ ನಾವೇನ್ ಹೇಳ್ತಾ ಇಲ್ಲ. ಪ್ರಕರಣ ಇತ್ಯರ್ಥವಾಗುವ ಬಳಿಕ, ಅಂದ್ರೆ ಇತ್ಯರ್ಥವಾದ ಬಳಿಕ ಪುನಃ ಧರ್ಮಾಧಿಕಾರಿಗಳು ಅಧಿಕಾರವನ್ನ ಪಡೆಯಲಿ. ಧರ್ಮಸ್ಥಳ ಫೈಲ್ಸ್ ಕೇಸ್ ಎಸ್ಐಟಿಗೆ ವರ್ಗಾವಣೆಯಾಗಿರುವಂತಹ ಬೆನ್ನಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು ಇದು. ಅವರು ರಾಜೀನಾಮೆಯನ್ನ ಕೊಡದೆ ಹೋಗ್ಲಿ, ಆ ಒಂದು ತನಿಖೆಗೆ ನಾನು ಸ್ಪಂದಿಸ್ತೀನಿ ಅಂತ ಹೆಗ್ಗಡೆ ಅವರು ಹೇಳಿದಾರಲ್ವಾ. ಸೊ ಪ್ರಾಬ್ಲಮ್ ಏನಿದೆ ಎಂದು ಗೊತ್ತಾಗ್ತಾ ಇಲ್ಲ ನನಗೆ. ಅವ್ರ ತನಿಖೆಗೆ ನಾನು ಸಹಕರಿಸ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟರು ಕೊಡದೆ ಹೋದ್ರು ಅವ್ರ ವ್ಯತ್ಯಾಸ ಏನಾದರೂ ಬೀಳುತ್ತೆ ಅನ್ನೋದಾದ್ರೆ ನೀವು ಕಮೆಂಟ್ ಅಲ್ಲಿ ಹೇಳಿ. ಎಸ್ ವೀಕ್ಷಕರೇ, ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾರು ಈ ಒಂದು ಕೂಗನ್ನ ಹಾಕ್ತಾ ಇದ್ದಾರೋ. ಎಪಿಸಿಆರ್ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ ಸುಧೀರ್ ಕುಮಾರ್ ಏನ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಈ ಕಡೆ ವೀರೇಂದ್ರ ಹೆಗ್ಗಡೆ ಅವರ ಚಿತ್ರವನ್ನ ಫ್ರೀಡಂ ಟಿವಿ ತೋರಿಸ್ತಾ ಇದೆ, ಈ ಕಡೆ ಸುಧೀರ್ ಕುಮಾರ್ ಅವರ ಚಿತ್ರವನ್ನು ತೋರಿಸ್ತಾ ಇದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಧರ್ಮಸ್ಥಳ ಫೈಲ್ಸ್ಗೆ ಧರ್ಮಾಧಿಕಾರಿಯೇ ಕಾರಣ ಅಂತ ನಾವೇನ್ ಹೇಳ್ತಾ ಇಲ್ಲ, ಅದನ್ನ ಅವರು ಅಂಡರ್ಲೈನ್ ಮಾಡಿ ಹೇಳಿದ್ದಾರೆ. ಪ್ರಕರಣದ ಇತ್ಯರ್ಥ ಆಗುವ ಆದ್ಮೇಲೆ ಮತ್ತೆ ಅವರು ಧರ್ಮಾಧಿಕಾರಿಗಳು ಅಧಿಕಾರವನ್ನ ಪಡೀಲಿ. ಧರ್ಮಸ್ಥಳ ಫೈಲ್ಸ್ ಕೇಸ್ನಲ್ಲಿ ಎಸ್ಐಟಿ ವರ್ಗಾವಣೆ ಬೆನ್ನಲ್ಲೇ ಕೇಳಿ ಬರ್ತಾ ಇರುವಂತಹ ಕೂಗಿದು ಅಂತಂದ್ರೆ, ಈಗ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ವೀರೇಂದ್ರ ಹೆಗ್ಗಡೆ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಕೂಗು ಶುರುವಾಗಿದೆ. ತದಾದ ನಂತರ ಎಸ್ಐಟಿ ತನಿಖೆ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಷ್ಕಳಂಕರು ಅಂತ ಗೊತ್ತಾದ ಮೇಲೆ ಬರಲಿ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ರಿಟರ್ನ್ ಅಧಿಕಾರವನ್ನ ಸ್ವೀಕಾರ ಮಾಡಲಿ ಅಂತ ಹೇಳಿ ಎಪಿಸಿಆರ್ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ ಸುಧೀರ್ ಕುಮಾರ್ ಅವರು ಹೇಳಿರುವಂತಹ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.